ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ Don't purchase any grafted seedling from the nursery. ಯಾವುದೇ ಒಂದು ಕಸಿ ಮಾಡಿರೋವಂಥ ಸಸಿಗಳನ್ನ ನೀವು ನರ್ಸರಿಯಿಂದ ಕೊಂಡ್ಕೋಬೇಡಿ. ಕಸಿ ಮಾಡಿರೋದು ಕಸಿ ಮಾವು, ಕಸಿ ಸಪೋಟ ಇವು ಯಾವುದನ್ನು ಕೊಂಡ್ಕೋಬೇಡಿ. Why? There is reason. ಶಾಂತಿ, she is there only, awake, good. Main root. And that main root is entering in the deeper soil continuously up to the bhujalam. If there is a okay, batao. ನೀವು ಯಾವಾಗ ಒಂದು ಬೀಜವನ್ನು ನಾಟಿ ಮಾಡ್ತೀರಾ ಅಥವಾ ಬಿತ್ತನೆ ಮಾಡ್ತೀರಾ ಅಥವಾ ಅದರೊಳಗೆ ಭೂಮಿಲಿ ಹದ್ದುತ್ತಿರೋ ಅಂಥ ಸಮಯದಲ್ಲಿ ಮೊದಲನೇದಾಗಿ ತಾಯಿ ಬೇರು ಅಥವಾ ಟ್ಯಾಪ್ ರೂಟ್ ಅದು ಬರ್ತವೆ. ಆ ಬೇರು ಭೂಮಿಯ ಅಂತರಾಳಕ್ಕೆ ಅದಕ್ಕೆ ತೇವಾಂಶ ಪೂರ್ಣವಾಗಿ ತೇವಾಂಶ ಸಿಗೋ ತನಕ ಅಥವಾ ಅಲ್ಲಿ ನೀರಿನ ಸೆಳೆ ಸಿಗೋ ತನಕ ಅವು ಇಳಿದು ಕೆಳಗಡೆ ಹೋಗ್ತವೆ. This is the tip of the root. Tip ಮನೆ ಅಗ್ರ. ಆ ಕಡೆ ಬಿಡಿಸಿರೋಂಥ ಚಿತ್ರ ಈ ಬೇರಿನ ತುದಿಯ ಚಿತ್ರ. ಟಿಪ್ ಮನೆ ಟಿಪ್ ತುದಿ. ಹಾಂ, ಓಕೆ. ದಿಸ್ ಇಸ್ ದ ರೂಟ್ ಕ್ಯಾಪ್. ಆ ತುದಿಗೆ ಏನಿರುತ್ತೆ, ಒಂದು ರೂಟ್ ಕ್ಯಾಪ್ ಅಥವಾ ಬೇರಿಗೆ ಒಂದು ಟೊಪ್ಪಿ ಇರ್ತದೆ. ಬಾಯ್ ಬಾಯ್. The tip is surrounded by specific cells. When any hard rock is coming while going inside the soil and they restrict the entrance, what will happen? The cells are secreting 16 types of the amla, acids, and those acids are secreted on the rock. Rock is disintegrated and it become loose and root go inside the soil. ಅಬ್ಬಾ, ನಾನು ಹೆಂಗೆ ಬೇರುಗಳು ಈ ಬಂಡೆ ಒಳಗೆ ಹೋಗ್ತವೆ ಅಂತ ಅನ್ಕೊಂತಿದ್ದೆ. ಇದು ಬೇರಿನ ತುದಿ, ತಾಯಿ ಬೇರಿನ ತುದಿ. ಇದರ ಕೆಲಸ ಏನಂದರೆ ಆಳವಾಗಿ ನೀರಿನ ಸೆಳೆ ತನಕ ಹೋಗ್ತಾ ಇರುತ್ತೆ. ಈ ಸುತ್ತಲೂ ಇರೋಂಥ ಕಣಗಳು ಏನು ಕಾಣ್ತವೆ, ರಕ್ಷಕ ಕವಚ, ಅದು ಕಣ ಕವಚಗಳು, ರಕ್ಷಕ ಕೋಶಗಳು ಅವು. ಯಾವಾಗ ಇದು ಬರಬೇಕಾದ್ರೆ ಇಲ್ಲಿ ಕೆಳಗಡೆ ಹೋಗಬೇಕಾದ್ರೆ ಬಂಡೆ ಅಥವಾ ಕಲ್ಲು ಇದಿರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ರಕ್ಷಕ ಕೋಶಗಳು ಏನು ಮಾಡ್ತವೆ ಅಂದರೆ 60 ಥರ ಆಮ್ಲಗಳನ್ನ 60 ಟೈಪ್ ಆಫ್ ಆ್ಯಸಿಡ್ಸ್ ಅವು ಬಿಡುಗಡೆ ಮಾಡ್ತವೆ. ಬಿಡುಗಡೆ ಮಾಡಿ ಏನು ಮಾಡ್ತವೆ, ಈ ಬಂಡೆನ ಕಲ್ಲನ್ನು ಡಿಸ್ಇಂಟಿಗ್ರೇಟ್ ಅಂದರೆ ಛೇದ ಮಾಡ್ತವೆ, ಒಡೆದು ಅದು ಮತ್ತೆ ಅಂತರಾಳಕ್ಕೆ ಆ ಬೇರುಗಳು ಹೋಗ್ತವೆ. ನಾವು ಹೆಂಗೆ ಹೋಗುತ್ತೆ ಅಂತ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ನೋಡ್ರಿ, ಇಷ್ಟು ದಿವಸ ಗೊತ್ತೇ ಇರಲಿಲ್ಲ. And at last it is in the internal water reservoir, that in Bhujala. What is called in Kannada? ಕೆಳಗಡೆ ಅಂತರ್ಜಲಕ್ಕೆ ಹೋಗುತ್ತದು ಬೇರೆ. And when it reach the Bhujala, take water throughout the year in severe drought
your tree will not dry. ಗೊತ್ತಾಯ್ತರಾ? ಅರ್ಥ ಆಯ್ತರೇನು? ಯಾವಾಗ ಇದು ಬಂಡೆನ ಕೂಡ ಛೇದಿಸ್ಕೊಂಡು ಅದು ಕೆಳಗಡೆ ಏನಾಗುತ್ತೆ, ನಮ್ಮ ಅಂತರಾಳದ ನೀರಿನ ಅಂತರಾಳದ ಇದಕ್ಕೆ ಹೋಗ್ತದೆ, ಸೆಳೆಗೆ ಸಿಗುತ್ತದೆ. ಹಾಗಾಗಿ ನಮ್ಮ ಗಿಡಗಳು ಅಥವಾ ಕಾಡಿನಲ್ಲಿರುವಂಥ ಮರಗಳು ಅವೇನಾಗ್ತವೆ ಅಂದರೆ ವರ್ಷವಿಡೀ ಮಳೆ ಇಲ್ಲಾಂದ್ರೂ ಕೂಡ ಅವು ಒಣಗದಿರೋಕ್ಕೆ ಮುಖ್ಯವಾದ ಕಾರಣ. In nursery, what is happened? ನರ್ಸರಿಯಲ್ಲಿ ಏನಾಗುತ್ತೆ, They sow the seeds upon the seed bed. ಸಸಿ ಮಡಿ ಮೇಲೆ ಏನು ಮಾಡ್ತಾರೆ, ಬೀಜಗಳನ್ನ ಬಿತ್ತನೆ ಮಾಡ್ತಾರೆ. Then they transplant the seedling in the bags. ಇವನ್ ತೆಗೆದು ಏನು ಮಾಡ್ತಾರೆ, ಅದು ಬಂದಾಗ ಒಂದು ಹಂತಕ್ಕೆ ಬಂದಾಗ ಅವನ್ನ ಏನು ಮಾಡ್ತಾರೆ, ಆ ಸಸಿಗಳ್ನ ಆ ಅಗಿಗಳ್ನ ಏನು ಮಾಡ್ತಾರೆ, ತೆಗೆದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ತಾರೆ. When they uproot the seedling, the root cap, the main root is totally cut down. ಸಾಧಾರಣ ಏನಾಗುತ್ತೆ ಅಂದರೆ, ನಾವು ಇದನ್ನು ಹಾಕಿ ಈ ಮಣ್ಣೊಳಗೆ ಹಾಕಿ ಈ ಸಸಿನ ಬಿಟ್ಟಾಗ ಕೆಳಗಡೆ ಹೋಗಿ ಅದು ಬಗ್ಗಿರೋದು ನಾವು ನೋಡಿರ್ತೀವಿ. ನಾವು ಯಾವಾಗ ಈ ಪ್ಲಾಸ್ಟಿಕ್ ಕವರಿಂದ ತೆಗೆದುಬಿಟ್ಟು ಅದನ್ನು ನಮ್ಮ ಭೂಮಿಗೆ ಇಡಬೇಕು ಅಂತ ಮಾಡ್ತೀವಿ, ಅಂಥ ಸಮಯದಲ್ಲಿ ಈ ರೂಟ್ ಕ್ಯಾಪ್, ತಾಯಿ ಬೇರಿನ ತುದಿ ಏನಾಗುತ್ತೆ, ಕತ್ತರಿಸೋಗುತ್ತೆ. A root cut हो गया, cut down. अब वो अंदर नहीं जाएगा. It will not enter in the deep soil. ಹೋಗೋಕ್ಕಾಗೋದಿಲ್ಲ ಅದು ಕೆಳಗಡೆ, ಬೋರ್ ಕೊರ್ಕೊಂಡು ಹೋಗ್ಬೇಕು, ಡ್ರಿಲ್ಲು ಕತ್ತರಿಸೋಯ್ತು, ಮುಗೀತು ಅದ್ರ ಕೆಲಸ. Secondary roots are developed. ಅಂಥ ಸಮಯದಲ್ಲಿ ಏನಾಗುತ್ತೆ, ಉಪಬೇರುಗಳು, ಸೆಕೆಂಡರಿ ರೂಟ್ಸ್, ಉಪಬೇರುಗಳು ಏನಾಗ್ತವೆ, ಅವು ಬೆಳೀತವೆ. They are spreading parallel to surface. ಅವೇನು ಮಾಡ್ತವೆ, ನಮ್ಮ ಭೂಮಿಯ ಮೇಲ್ಮೈ ಅದಕ್ಕೆ ಅನುಗುಣವಾಗಿ ಅವು ಹರಡ್ತಾ ಇದ್ದಾವೆ. They are not reaching in the ಭೂಜಲ. ಅವೇನು ಮಾಡ್ತವೆ, ಇಲ್ಲಿ ತಾಯಿ ಬೇರಾಗಲಿ ಉಪಬೇರಾಗಲಿ ನಮ್ಮ ನೀರಿನ ಸೆಳೆಗೆ ಹೋಗ್ತಾ ಇಲ್ಲ. And when there is a drought, entire tree is dried. ಹಾಗಾಗಿ ನೀವು ಸುಮಾರು ಕಡೆ ನೋಡ್ತೀರಾ, ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್, ನಮ್ಮ ಫೋಟೋ ಎಲ್ಲ ಹಾಕ್ತೀರಾ ಸರ್, ನಾವೆಲ್ಲ ಕೊಡ್ತಾ ಇದ್ದೀವಿ, ಇದು ಹೊರಟೋಯ್ತು. So don't purchase any seedling from ನೀವು ನರ್ಸರಿಗಳಿಂದ. ಹಾಗಾಗಿ ಸಸಿಗಳನ್ನ, ಕಸಿ ಮಾಡಿರೋಂಥ ಸಸಿಗಳು ಅಥವಾ ಮಾಮೂಲು ಸಸಿಗಳನ್ನ ಕೂಡ ನೀವು ತಗೊಂಡು ಉಪಯೋಗಿಸ್ಬೇಡಿ. Where to dibble the seed of the rootstock first? ನಾವು ಇದು ತುಂಬ ಮುಖ್ಯ ಇದೆ, ಕಸಿ ಬೆಳೆಗಳನ್ನೇ ನಾವು ಹಾಕೋದು. ಹಾಗಾಗಿ ರೂಟ್ ಸ್ಟಾಕ್, ನೀವು ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತ ಅಂದಾಗ, ಗಿಡ ಬೆಳಿಬೇಕು ಅಂದಾಗ ರೂಟ್ ಸ್ಟಾಕು, ಅದರ ಬೀಜನ ಮೊದಲು ನಾವು ಬಿತ್ತನೆ ಮಾಡಬೇಕು.